ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಕನ್ನಡ ನಾಡಿನ ಜನತೆಗೆ ಇವತ್ತು ನಾನು ಮಾತನಾಡೋಕ್ಕೆ ಬಂದಿರೋ ಉದ್ದೇಶ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಏನು ಧ್ವಂಸ ಆಯಿತೋ ಆ ಜಾಗದ ಬಗ್ಗೆ ಮತ್ತು ಅರಣ್ಯ ಇಲಾಖೆ ಏನು 2015ರಿಂದ ಹಿಂತೆಗೆದುಕೊಳ್ಳೋಕ್ಕೆ ವಶಪಡಿಸ್ಕೊಳ್ಳೋಕ್ಕೆ ಏನು ಇದು ಮಾಡ್ತಾಯಿತ್ತು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಇವತ್ತು ಏನು 25/2/2015ರಂದು ಮಾನ್ಯ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿಗಳು ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಭಿವೃದ್ಧಿಪಡಿಸಿಲ್ಲ 10 ಎಕರೆ ಮಾರ್ಕೊಂಡು. ಹಾಗಾಗಿ ನಮ್ಮ ಅರಣ್ಯ ಇಲಾಖೆಗೆ ನೀವು ಕಳಿಸಿ ಅಂದ್ಬಿಟ್ಟು 17/3/2015ರಂದು ಕಂದಾಯ ಇಲಾಖೆಗೆ ಉಪಸಂರಕ್ಷಣಾಧಿಕಾರಿಗಳು, ಸಹಾಯಕ ಸಂರಕ್ಷಣಾಧಿಕಾರಿಗಳು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪತ್ರ ಬರೀತಾರೆ. ಆ ಪತ್ರಕ್ಕೆ ಮಾನ್ಯ ಬೆಂಗಳೂರು ನಗರ ಉಪ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಒಳಗೊಂಡಂತೆ ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ 4/4/2015ರಂದು ನೋಟಿಸ್ ಜಾರಿ ಮಾಡ್ತಾರೆ. ನೀವು ಯಾವುದೇ ಅಭಿವೃದ್ಧಿಪಡಿಸಿಲ್ಲ, ನಾವು ನಿಮ್ಮ ಜಾಗನ ನಾವು ವಶಪಡಿಸ್ಕೊತೀವಿ ಅಂದ್ಬಿಟ್ಟು ಅವರು ಒಂದು ನೋಟಿಸ್ ಜಾರಿ ಮಾಡ್ತಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ. ಆಮೇಲೆ ಇದರ ನಡುವೆ ಏನು ಡಾಕ್ಟರ್ ವಿಷ್ಣುವರ್ಧನ್ರವರ ಅಂತ್ಯ ಸಂಸ್ಕಾರವನ್ನು 30/12/2009ರಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡಿರುತ್ತಾರೆ. ಈ ನಡುವೆ ಕರ್ನಾಟಕ ಸರ್ಕಾರ ಏನು 26/4/2010ರಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ವಿಷ್ಣುವರ್ಧನ ಪ್ರತಿಷ್ಠಾನ ಒಂದು ಸ್ಥಾಪನೆ ಮಾಡಿರ್ತಾರೆ, ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ ಮಾಡಲು. ಈ ನಡುವೆ 2009ರಿಂದ 2014ರವರೆಗೂ ಸರ್ಕಾರ ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ನಡುವೆ ತಿಕ್ಕಾಟಗಳು ನಡೆದಿರ್ತೈತೆ. ನಾನು ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ. ಆ ತಿಕ್ಕಾಟದ ನಡುವೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಆದೇಶದ ಸಂಖ್ಯೆ RD 308 LGB/2015 ದಿನಾಂಕ 18/2009/2015ರಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಆದೇಶ ಸಂಖ್ಯೆ LND/SCR 47/2003/2004 ದಿನಾಂಕ 22/9/2015ರಂತೆ ಮೈಲ್ಚಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 68ರಲ್ಲಿ 2 ಎಕರೆ ಜಾಗವನ್ನು ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕ ನಿರ್ಮಾಣಕ್ಕಾಗಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನಕ್ಕೆ ಕಂಠೀರವ ಸ್ಟುಡಿಯೋ ಆವರಣ ಇವರಿಗೆ ಉಚಿತವಾಗಿ ಷರತ್ತುಗಳನ್ನ ವಿಧಿಸಿ ಹಸ್ತಾಂತರಿಸಲು ಆದೇಶಿಸುತ್ತದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೋರ್ಟ್ ಕೇಸ್ಗಳು. ಇದನ್ನು ಆದೇಶವನ್ನು ಇದು ಮಾಡಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸಲು 22/9/2015ರಂದು ಆದೇಶವನ್ನು ಪ್ರಶ್ನಿಸಿ ಶ್ರೀ ಗಣೇಶು ಮತ್ತು B. ಶ್ರೀನಿವಾಸು ಇವರು ಉಚ್ಚ ನ್ಯಾಯಾಲಯಕ್ಕೆ ಏನು WP ನಂಬರ್ 45042/2015ರಂತೆ ಪ್ರಕರಣ ದಾಖಲಿಸ್ತಾರೆ ಜಿಲ್ಲಾಧಿಕಾರಿಗಳ ಮೇಲೆ.